ಮಾಲಾರ್ಪಣೆ ಮಾಡಿದ್ದಾರೆ. ಎಲ್ಲಾದ್ರೂ ಮಾಡಿದ್ದಾರೆ ಇಲ್ಲ, ಅದೇ ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿ ಆನಂದ್ ಗುರೂಜಿ ಸ್ವಾಮಿಗಳು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಹೇಳೋದಕ್ಕೆ ನಾನು ಬಯಸುತ್ತೇನೆ. ಈಗ ವೇದಿಕೆ ಕಾರ್ಯಕ್ರಮವಿದೆ. ಸ್ವಾಮೀಜಿ ಅವರಿಗೆ ಅಭಿನಂದನೆಯನ್ನ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ದಯವಿಟ್ಟು ಬೇಗ ಸನ್ಮಾನ ಮಾಡಬೇಕಂತ ತಮ್ಮ ಶ್ರೀನಿವಾಸ ಸ್ವಾಮಿ ಅವರು ಸಹ ಬಂದಿದ್ದಾರೆ. ಅವರಿಗೆ ಈ ಚೆನ್ನಾಗಿರ್ಲಿ. ಅಷ್ಟೇ ಶ್ರೀನಿವಾಸ ಅಣ್ಣಂಗೆ ಆನಂದ ಗುರೂಜಿ ಸ್ವಾಮಿಗಳಿಂದ ಕಡೆಯಿಂದ ನಮ್ಮ ಸೀನಣ್ಣಗೆ ಮತ್ತು ಶೀಲಕ್ಕ ಅವರಿಗೆ, ಯಾಕಂದ್ರೆ ಈ ಕಾಳಮ್ಮ ದೇವಿಗೆ ಅಪಾರ ಕೊಡುಗೆಯನ್ನ ನೀಡಿ ಈ ದಿನ ಏನಾದ್ರೂ ಈ ಕಟ್ಟಡ ಈ ದೇವಸ್ಥಾನ ಚೆನ್ನಾಗಿ ಆಗ್ಬೇಕಂದ್ರೆ ಇವರಿಬ್ಬರೇ ಕಾರಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ, ಇವತ್ತು ಗುರೂಜಿ ಕಡೆಯಿಂದ ಏನಾದ್ರೂ ನಾವು ಬರೀ ಟಿವಿಯಲ್ಲಿ ಮಾತ್ರ ಗುರೂಜಿಗಳನ್ನ ನೋಡ್ತಾ ಇದ್ವಿ. ಚಿಕ್ಕಬಳ್ಳಾಪುರದ ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಅದ್ಭುತವಾಗಿ ನಡೀತಾ ಇದೆ. ರಾಜ್ಯದ ಸಾಕಷ್ಟು ಭಾಗಗಳಿಂದಲೂ ಭಕ್ತರು ಇಲ್ಲಿ ಬಂದಿದ್ದಾರೆ. ಎಲ್ಲ ಭಕ್ತರ ಮನೋಕಾಮನೆ ಹೇಗಪ್ಪ ಅಂದ್ರೆ, ಈ ಕಾಮದಹನದ ಈ ಶುಭ ದಿನ ಅಂದ್ರೆ ಕಾಮನ ಪೌರ್ಣಮಿ ಈ ಪೌರ್ಣಮಿ ದಿವಸ ಅತ್ತ ಲಕ್ಷ್ಮೀ ನರಸಿಂಹರ ಆರಾಧನೆ, ಇತ್ತ ಕಾಳಮ್ಮನಿಗೆ ಕರಗ ಮಹೋತ್ಸವ ಅದ್ಧೂರಿತವಾಗಿ ನಡೀತಾ ಇದೆ. ಅದಕ್ಕೆ ಈಗಾಗಲೇ ಪೂರ್ವಭಾವಿಯಾಗಿ ಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿದ್ದಾಗಿದೆ. ಹಾಗೆ ದೇವಿ ಬಳಿ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಅದ್ಭುತವಾದ ಕಾರ್ಯಕ್ರಮ, ಇದರ ಸೇವಾ ಭಾಗ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀನಿವಾಸರವರು, ಅವರು ಮತ್ತು ಈ ಬಂದಿರತಕ್ಕಂಥ ಎಲ್ಲಾ ಭಕ್ತರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗ್ಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಿ, ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಯಾವ ಮಟ್ಟದಲ್ಲಿ ಬೆಳೆಯುತ್ತೆ? ಈಗಾಗಲೇ ಚಿಕ್ಕಬಳ್ಳಾಪುರ ಏನು ಬಂತು, ಬೆಂಗಳೂರು ತನಕನೂ ಹಬ್ಬಿರ್ತಕ್ಕಂಥದ್ದಿದೆ. ಭಗವಂತನಲ್ಲಿ ಒಂದು ಶಕ್ತಿ, ತಾಯಿಯಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಅಲ್ಲಿ ಬಂದು ಭಕ್ತಿಯಿಂದ ಯಾರು ಬೇಡಿಕೊಂಡ್ರು ಅವ್ರ ಮನೋಕಾಮನೆ ಸಿದ್ಧಿ ಆಗುತ್ತೆ. ಇಲ್ಲಿ ಭಕ್ತಿ ಎಂಬ ಒಂದೇ ಪ್ರಧಾನವಾಗಿರ್ತಕ್ಕಂಥದ್ದು.
ಯಾವುದೇ ಭಕ್ತರು ಬಂದು ಭಕ್ತಿಯಿಂದ ಭಗವಂತನ ಮುಂದೆ ನಿಂತಾಗ, ಭಗವತಿ ಮುಂದೆ ನಿಂತಾಗ ಆ ಮನೋಕಾಮನೆ ಸಿದ್ಧಿ ಆಗುತ್ತೆ. ಮನೋಕಾಮನೆ ಸಿದ್ಧಿ ಆದ್ರೆ ಪಾಕೆಟ್ ಅಲ್ಲಿ ಇರ್ತಕ್ಕಂಥ ಹಣ ಖರ್ಚಾಗಿ ಹೋಗ್ಬೋದು, ಆದ್ರೆ ಆ ತಾಯಿಯ ಆಶೀರ್ವಾದ ಇದೆಯಲ್ಲ ಅದು ಯಾವತ್ತಿಗೂ ನಮಗೆ ಸ್ಥಿರವಾಗಿರ್ತಕ್ಕಂಥದ್ದು. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ,